ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಇವ್ರಿಗೆ ಏನಾದರೂ ಮಾಡಿ ನಾವು ಕಪ್ಪು ಮಸಿ ಬೆಳಿಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಇದ್ರೆ ನೀವು ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ. ಅದನ್ನು ಹೋರಾಟ ಅಂದರೆ ಸ್ವಯಂ ಪ್ರೇರಿತರಾಗಿ ಬಂದವರು ಅಲ್ಲಿ ಹೋರಾಟ ಮಾಡ್ತಾವ್ರೆ ರೈತರುಗಳು. ಬೇರೆ ಬೇರೆ ಅವ್ರೇನು ಹೇಳ್ತಾರೆ, ಇವ್ರು ರಾಜಕೀಯದವ್ರು ಬಂದು ರಾಜಕೀಯ ಮಾಡ್ಬಿಟ್ರು, ಇದು ಹಾಳು ಮಾಡ್ಬಿಟ್ರು. ಮೊದಲು ಚೆನ್ನಾಗಿ ನಡೀತಿತ್ತು ನಮ್ಮ ಹೋರಾಟ, ಈ ದಿಕ್ಕು ತಪ್ಪಿಸ್ಬಿಟ್ರು ಇವ್ರು ರಾಜಕೀಯದವ್ರು ಬಂದು. ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಬನ್ನಿ, ಇದೆಲ್ಲನೂ ಮುಗಿಸ್ಕೊಂಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಬರೀ ಬಿಡದಿಗೆ ಯಾಕೆ ಬರ್ತೀರಾ ನೀವು? ನಿಮ್ದು 35 ಎಕರೆ 40 ಎಕರೆ ಜಾಗ ಉಳಿಸ್ಕೊಳಕ್ಕೆ ಬಂದಿದ್ದೀರಾ ನೀವು? ಹಂಗಾರೆ ಬಿಡ್ದಿಗೆ ಬೇನಾಮಿ ಬೇರೆ ಬೇರೆ ಐತೆ, ಇವ್ರ ಹೆಸರಲ್ಲಿ 100 ಎಕರೆ ಗಂಟ ಐತೆ ಬೇನಾಮಿ, ಬೇರೆ ಬೇರೆ ಹೆಸರು ಮಾಡೋದು ಐತೆ 100 ಎಕರೆ ಗಂಟ. ಆದರೆ ಬಿಡ್ದಿಲ್ಲೇ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಬೇರೆ ಕಡೆ ಹೋಗಿ ನೋಡೋಣ. ಹಂಗಾದ್ರೆ ಯಾಕೆ ಹೋಯ್ತಲ್ಲ ನೀವು? ಅವ್ರು ರೈತರಲ್ವ ಹಂಗಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಅದಕ್ಕೆ ನಾವು ಹೇಳೋದು, ನಾವು ಇನ್ನು ಮುಂದೆ ನಾನು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, 2 ಸರಿ ಮುಖ್ಯಮಂತ್ರಿ ಆಗವ್ರೆ, ಕೇಂದ್ರ ಮಂತ್ರಿ ಆಗವ್ರೆ. ನನಗೆ ಗೊತ್ತಾಯ್ತಿಲ್ಲ ನರೇಂದ್ರ ಮೋದಿ ಅವ್ರು ಏನಾದರೂ ನೀನು ಇದ್ರೆ ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಡು, ಬಿಡ್ದಿಲ್ಲ ಇದ್ಬಿಡು ಅಂತ ಹೇಳ್ಕಳ್ಸವ್ರೇನೋ ಅಂತ. ಇವ್ರು ನನ್ನ ಐಡಿಯಾ ನಾನು ಯಾವ ರಾಜ್ಯಕ್ಕೆ ಹೋಗಿ ನೋಡಲೇ ಇಲ್ಲಪ್ಪ. ಇವರು ಅವ್ರ ಇಲಾಖೆ ಬಗ್ಗೆ ಎಲ್ಲೂ ಕೂಡ ಮೀಟಿಂಗ್ ಮಾಡಿದ್ದು ನೋಡಲಿಲ್ಲ, ಎಲ್ಲೂ ಚರ್ಚೆ ಮಾಡಿದ್ದು ನೋಡಲಿಲ್ಲ. ಇವರು ಕೇಂದ್ರ ಮಂತ್ರಿ ಆಗಿ ಬೆಳಿಗ್ಗೆ ಎದ್ರೆ ಬಂದು ಇಲ್ಲೇ ಇರ್ತಾರೆ. ಅವ್ರ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟ, ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಪ್ರಬಲ ನಾಯಕ ಆಗಿ ಬೆಳಿತಾವನೆ, ಅವ್ನಿಗೇನಾದರೂ ಮಾಡಿ ನಾನು ಅಡಚಣೆ ಮಾಡಬೇಕು, ಅವನ ಮುಖಕ್ಕೆ ಕಪ್ಪು ಮಸಿ ಬಳಿಬೇಕು, ಅದು ಉದ್ದೇಶ. ಒಬ್ಬ ಕೇಂದ್ರ ಮಂತ್ರಿ ಬೆಳಿಗ್ಗೆ ಎದ್ರೆ ಇಲ್ಲೇ ಕೂತಿರ್ತಾರಲ್ರಿ, ಅವ್ರು JP ಭವನ ಆಫೀಸು ಬಿಟ್ರೆ ಬಿಡದಿ ಮನೆ ಬಿಟ್ರೆ JP ಭವನ ಆಫೀಸು. ಕೇಂದ್ರ ಮಂತ್ರಿ ಸ್ವಾಮಿ ನೀವು. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳಿದಾವೆ. ಮೇಕೆದಾಟು ಯೋಜನೆ, ಅದಕ್ಕೆ ಅದನ್ನು ಮುಕ್ತಿ ಕೊಡಿಸಿ. ಅಲ್ಲಿ ಇದರಲ್ಲಿ ಎಲ್ಲಿ ಗೋವಾ ಮತ್ತೆ ನಮ್ಮ ಕರ್ನಾಟಕದ ಮಧ್ಯೆ ನಡೀತಾ ಇದೆಯಲ್ಲ ಮಹದಾಯಿ, ಅದಕ್ಕೆ ಮುಕ್ತಿ ಕೊಡಿಸಿ. ಇಂಥವೆಲ್ಲ ಬಿಡ್ಬಿಟ್ಟು ನೀವು ಬಂದಿಲ್ಲಿ ಕೂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಜನಗಳನ್ನ ಕಾಸು ಕೊಟ್ಬಿಟ್ಟು ಜನ ಸೇರಿಸ್ಕೊಂಡು ನೀವು ಗಾಡಿಗಳು ಮಾಡ್ಕೊಂಡು ಗಾಡಿಗಳನ್ನ ರಿಲೀಸ್ ಮಾಡ್ತೀವಿ. ಈಗ ಯಾವ್ಯಾವ ಬಸ್ ಎಲ್ಲಿಂದ ಬಂದವೆ ಅಂತ ಆಯ್ತಾ, ಅದು ರಿಲೀಸ್ ಮಾಡ್ತೀವಿ. ಬಸ್ಗಳು ಮಾಡ್ಕೊಂಡು ಜನ ಕರ್ಕೊಬತ್ತಾರೆ ಅಂತ ಯಾರಾದ್ರೂ? ನೀವು ಲೋಕಲ್ ಸ್ಥಳೀಯವಾದಂಥ ರೈತರನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿ ನೋಡಿ. ಎಷ್ಟು ವ್ಯಾನ್ಗಳು ತಂದಾರೆ ಗೊತ್ತಾ ಮಂಡ್ಯದಿಂದ? ಯಾರಾದರೂ ರೈತರು ಪಾಪ ರೈತ ಸಂಘ ಹೋರಾಟ ಮಾಡ್ತಾರೆ, ಅದು ಪ್ರಾಮಾಣಿಕವಾಗಿ ನಾವು ಒಪ್ಕೋತೀವಿ. ಸಂಘ ಸಂಸ್ಥೆಯವರು ಹೋರಾಟ ಮಾಡ್ತಾರೆ, ಅದನ್ನು ತಂದು ಬಂದಿವರು ದಿಕ್ಕು ತಪ್ಪಿಸ್ಬಿಟ್ರು ಇದನ್ನ. ಈಗ ಅವ್ರು ಏನು ಮಾಡವ್ರೆ? ಪೊಲಿಟಿಕಲ್ ಇಶ್ಯೂ ಮಾಡಕ್ಕೆ ಹೊಂಟವ್ರು ಇದನ್ನ. ಅದೇ ಲೆಟ್ ದೆಮ್ ಡು ಅವ್ರು ಹೋರಾಟ ಅವ್ರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ಇವ್ರು ಬಂದು ಹೋರಾಟ ಮಾಡೋದ್ರಿಂದ ರೈತರುಗಳಿಗೆ ತೊಂದರೆ ಆಗ್ತಾ ಇದೆಯೇ ವಿನಃ ರೈತರಿಗೆ ಇದರಿಂದ ಬೆನಿಫಿಟ್ ಆಗ್ತಾ ಇಲ್ಲ. ರೈತರುಗಳಿಗೆ ಅನವಶ್ಯವಾಗಿ ಇವರೇ ಬಂದು ತೊಂದರೆ ಕೊಡ್ತಾವ್ರೆ.